ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಪ್ರವರ್ತಕರು. ಇವತ್ತು ಕೃಷಿ ಸಮಾಚಾರದಲ್ಲಿ ಕೃಷಿ ಚಿಂತನಗೋಷ್ಠಿಯ 3, 4, 5 ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ರಾಜೇಂದ್ರ ಪೂಜಾರಿ ಬೆಚ್ಚಳ್ಳಿ ಇವರು ಪೂರ್ಣ ಟೈಮ್ ಕೃಷಿಕರು, ಅಂದರೆ ಫುಲ್ ಟೈಮ್ ಕೃಷಿ ಮಾಡ್ತಾ ಇರುವರು ಮತ್ತು ಮಾರುಕಟ್ಟೆಯಲ್ಲಿ ಸಿದ್ದಾಪುರ ಭಾಗದಲ್ಲಿ SFC ರೈತರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಭೋಜ ಪೂಜಾರಿ ಚಾರಿಟಬಲ್ ಟ್ರಸ್ಟ್ ಬೆಚ್ಚಳ್ಳಿ ಇದರ ಸಂಸ್ಥಾಪಕರು ಇವರು. ಇದ್ರ ಮೂಲಕ ಸಮಾಜ ಸೇವೆ ಎಲ್ಲ ಮಾಡ್ತಿದ್ರು ಸರ್. ಹೌದು. ಈ ಸಮಾಜ ಸೇವೆ ಏನೆಲ್ಲ ಮಾಡಿದ್ರಿ ಇಲ್ಲಿ ತನಕ? ಸರ್, ಇಲ್ಲಿ ತನಕ ನಾನು ಸಮಾಜ ಸೇವೆ ಅಂತ ಹೇಳಿದ್ರೆ ವರ್ಷದಲ್ಲಿ ಕೆಲವೊಂದು ದಿನಾಚರಣೆಗಳು ಬರ್ತವೆ. ಕಾರ್ಮಿಕ ದಿನಾಚರಣೆ, ರೈತರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಎಲ್ಲ ದಿನಾಚರಣೆಗಳು ಕ್ಯಾಲೆಂಡರಲ್ಲಿ ಬರ್ತದೆ. ಆ ದಿನವನ್ನ ನೋಡಿ ಅದನ್ನ ಆಯಾಯ ಒಂದು ವ್ಯಕ್ತಿಗಳಿಗೆ ಗೌರವ ಕೊಟ್ಟರೆ ಆ ದಿನಕ್ಕೊಂದು ಅರ್ಥ ಬರ್ತದೆ ಎನ್ನುವಂಥ ನೆಲವಲ್ಲಿ ಇಲ್ಲಿಯವರೆಗೆ ಸುಮಾರು 150ಕ್ಕೂ ಹೆಚ್ಚಿನ ಎಲೆಮರೆಕಾಯಿ ಅಂತಿದ್ದಂಥ ಸಾಧಕರನ್ನ ಗುರುತಿಸಿ ಗೌರವಿಸಿದ್ದೇನೆ. ಆ ಸಮಾಜ, ನಾವು ಕೃಷಿಕನಾಗಿ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ನನಗೆಲ್ಲೋ ಒಂಥರ ಮನಸ್ಸಿಗೆ ಖುಷಿ ಸಿಕ್ಕಿದೆ. ಕೃಷಿಕರಾಗಿ ಈ ತರ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆ ಮಾದರಿ ರೈತರು. ಥ್ಯಾಂಕ್ ಯು ಸರ್. ನೀವು ಕೃಷಿ ಸಮಾಚಾರದಲ್ಲಿ ಬಂದು ರೈತರಿಗೆ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಹಾಯ್, ಈಗಷ್ಟೇ ಒಂದು ಲೈವ್ ಫೋನ್ ಇನ್ ಕಾರ್ಯಕ್ರಮ ಮುಗಿಸ್ತು ಕಾಣಿ. ಅದೆಂತಕ್ಕೇಂದ್ರೆ ನಮ್ಮ ಕೃಷಿ ಸಮಾಚಾರ ರೇಡಿಯೋ ಕುಂದಾಪುರದಲ್ಲಿ ಪ್ರತಿ ಮಂಗಳವಾರ ಬೆಳಿಗ್ಗೆ 8 ಗಂಟೆ ಬರ್ತತ್ತೆ. ಅದು ನಿಮಗೆಲ್ಲ ಗೊತ್ತಿತ್ತು. ಅದರೊಟ್ಟಿಗೆ ನಮ್ಮ ಕೃಷಿ ಇಲಾಖೆ, ಉಡುಪಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು ಇವರೇ ಇವರ ಫೋನ್ ಇನ್ ನೇರ ಕಾರ್ಯಕ್ರಮ, ಲೈವ್ ಪ್ರೋಗ್ರಾಮ್ ಈಗ ಮಾಡ್ತಾ ಕೃಷಿಕರೊಟ್ಟಿಗೆ ನಮ್ಮ ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದನ್ನ ನಡೆಸಿಕೊಟ್ಟರೆ ಯಾರ್ಕೇಂದ್ರೆ ಇವರೇ ಪ್ರವೀಣ್ ಕುಲಾಲ್ ಹೆಬ್ಗೋಳಿ ಅವರು, ನಿಸರ್ಗ ಕೃಷಿಕರು. ಹಾಗೆ ನಮ್ಮೊಟ್ಟಿಗೆ ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂತಹ ಪೂರ್ಣಿಮಾ ಮೇಡಮ್ ಅವರು, ಹಾಗೆ ಉಪನಿರ್ದೇಶಕರಾಗಿರುವಂತಹ ಚಂದ್ರಶೇಖರ್ ನಾಯಕ್ ಅವರು ಈ ಚಂದದ ಕಾರ್ಯಕ್ರಮನ ಬಾರಿ ಲೈಕ್ ಮಾಡಿ ನಡೆಸಿಕೊಟ್ರು ಕಾಣಿ. ಹಾಗೆಯೇ ಪ್ರತಿ ನಮ್ಗೆ ಎಷ್ಟು ಸಲ ಸಾಧ್ಯ ಅಷ್ಟು ಸಲ ನೇರ ಫೋನ್ ಇನ್ ಕೃಷಿಕರೊಂದಿಗೆ ಮಾತಾಡೋಕೆ ನಮ್ಮ ಕೃಷಿ ಅಧಿಕಾರಿಗಳೊಂದಿಗೆ ಮಾಡುತ್ತೆ. ನೀವು ಕಾಲ್ ಮಾಡ್ತಾ ಇರಿ, ಹಾಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಫೋನ್ ಮಾಡ್ತಾರೆ, ಬಟ್ ಅವ್ರು ಫೋನ್ ಮಾಡಿದಾಗ ನಿಮ್ಮ ಕೃಷಿ ಸಖಿ ಹತ್ರ ಕೇಳಿ ಅಂದಾಗ ನಮ್ಮೂರಲ್ಲಿ ಕೃಷಿ ಸಖಿ ಇದ್ರಾಕೆ ಅಂತ ಅವ್ರು ಗಗನ ಸಖಿ ಅಂತ ಕೇಳಿದ್ದೇವೆ, ಕೃಷಿ ಸಖಿ ಅಂತ ಕೇಳಿಲ್ಲ ಅಂತ ರೈತರು ಹೇಳ್ತಾರೆ. ಅಲ್ಲ, ಒಂದ್ ನಿಮಿಷ ಪ್ರವೀಣ್ ಅವರೇ, ಕೃಷಿ ಸಖಿಯರನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವತಿಯಿಂದ ಮಾಡಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ರು ಇರ್ತಾರೆ, ಅವರು ಹಳ್ಳಿ ಒಬ್ರು ಇರೋದಿಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಾರೆ. ಅವರ ಸಂಖ್ಯೆ ಸಿಗುತ್ತೆ ನಿಮ್ಗೆ. ಕೃಷಿ ಸಖಿಯರು ಇತ್ತೀಚೆಗೆ ಬಂದಿರ್ತಕ್ಕಂಥದ್ದು. 4 ವರ್ಷ ಆಯ್ತು ಮೇಡಮ್ ಬಂದವರು. ಹೌದು. ಅವರಿಗೆ ಗ್ರಾಮೀಣಾಭಿವೃದ್ಧಿ ಕೆಲಸಗಳ ಜೊತೆಗೆ ಕೃಷಿ ಇಲಾಖೆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಒಬ್ಬರಿಗೆ ಪಶುಸಂಗೋಪನಾ ಇಲಾಖೆಯಿಂದ ತಗೊಂಡಿದ್ದಾರೆ. ಅವರು ಕೂಡ ಒಂದಷ್ಟು ಗೌರವಧನ ಕೊಡೋದ್ರಿಂದ ಅವ್ರಿಗೆ ಕೊಡ್ತಕ್ಕಂಥದ್ದು ಲಿಮಿಟೆಡ್ ಅಮೌಂಟ್, ಖಾಲಿ 3,500 ಏನೋ ಕೊಡ್ತೀವಿ ಅವರಿಗೆ. ಎಲ್ಲಾ ಇಲಾಖೆಗಳನ್ನು ಕೂಡ ಅವರು ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನ ಎಷ್ಟು ಎಫೆಕ್ಟಿವ್ ಆಗಿ ನಾವು ಬಳಸ್ಕೊಳ್ಬೇಕೋ ಅಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು. ಪ್ರತಿಯೊಬ್ಬರು ರೈತರಿಗೆ ಅವ್ರ ಪರಿಚಯನೇ ಇಲ್ಲ. 4 ವರ್ಷ ಆದ್ರೂ ಪರಿಹಾರ ಅಂತೂ ಯಾವುದೇ ಕಾರಣಕ್ಕೂ ಕೊಡುದಿಲ್ಲ. ಅಲ್ಲ, ಯಾವುದು ಪರ್ಟಿಕ್ಯುಲರ್ ಕೇಸ್ ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನ ನಾವು ಫಾಲೋ ಅಪ್ ಮಾಡಿ ಇದು ಮಾಡಿಸೋಣ. ಸರಿ ಸರ್, ಧನ್ಯವಾದಗಳು ರಾಜೇಂದ್ರ ಅವರೇ. ಧನ್ಯವಾದಗಳು. ಮೇಡಮ್, ಈಗ ಕೃಷಿ ಇಲಾಖೆ ಅಥವಾ ಬೇರೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಬೇರೆ ಇಲಾಖೆ ಬಂದಾಗ ಗೂಗಲ್ ಮೀಟ್ ಮಾಡ್ತಾ ಇರ್ತಾರೆ. ಈಗ ಗೂಗಲ್ ಮೀಟಲ್ಲೇ ಇರ್ತಾರೆ ಎಲ್ಲರೂ. ಸಾರ್ವಜನಿಕ ಸ್ಪಂದನೆಗೆ ಅವಕಾಶ ಇರುವುದಿಲ್ಲ ಅಲ್ಲಿ, ಅಂದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಗೂಗಲ್ ಮೀಟಲ್ಲಿ ಫೋನಲ್ಲೇ ಇರ್ತಾರೆ ಅವರು. ಆವಾಗ ರೈತರು ಹೆಂಗ್ ಮಾಡ್ಬೇಕು, ಅವ್ರ ಸಮಸ್ಯೆಗಳನ್ನ ಎಲ್ಲಿ ಹೇಳ್ಬೇಕು? ಅಲ್ಲ, ಒಂದು ನಿಮಿಷ. ನೀವು ಅದಕ್ಕೋಸ್ಕರನೇ ನಿಮ್ಮ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ತೋಟಗಾರಿಕೆಯವರು ಇರ್ತಾರೆ, ರೇಷ್ಮೆಯವರು ಇರ್ತಾರೆ, ಕೃಷಿ ಇಲಾಖೆಯವರು ಇರ್ತಾರೆ, ಆಯ್ತಾ? ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳಿದ್ದಾಗ ಫಸ್ಟ್ ಅಲ್ಲಿ ಹೋಗಿ. ಏನಾಗುತ್ತೆ, ನೀವು ಹೆಡ್ ಆಫೀಸ್ಗೆ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸಸ್ಗೆ ಬಂದಾಗ ಸಾಧಾರಣವಾಗಿ ದಿನಕ್ಕೆ ಒಂದಲ್ಲ ಒಂದು ಮೀಟಿಂಗ್ಗಳು ಇದ್ದೇ ಇರುತ್ತೆ. ಹೌದು. ಅದಕ್ಕೋಸ್ಕರ ಪ್ರತಿ ಸೋಮವಾರ ನಾವು ಹೆಡ್ ಕ್ವಾರ್ಟರ್ಲ್ಲೇ ಇದ್ದು ಆ ರೀತಿಯ ಒಂದು ಏನಾದ್ರು ರೈತರ ಸಮಸ್ಯೆಗಳಿದ್ರೆ ಅಲ್ಲಿಯೇ ಇದ್ದು ಅವರಿಗೆ ಸ್ಪಂದಿಸಬೇಕು ಅಂತಕ್ಕಂಥದಕ್ಕೋಸ್ಕರ ನಾವು ಸೋಮವಾರ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತೀವಿ. ಗೂಗಲ್ ಮೀಟ್ಸು ಇರುತ್ತೆ, ಫೀಲ್ಡಿಗೂ ಹೋಗ್ಬೇಕಾಗತ್ತೆ, ಎಲ್ಲವೂ ಇರುತ್ತೆ. ಬಟ್ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಇದ್ದೇ ಇರ್ತಾರೆ. ರೈತ ಸಂಪರ್ಕ ಕೇಂದ್ರ ಯಾವಾಗ್ಲೂ ಓಪನ್ ಇರುತ್ತೆ, ನಿಮಗೆ ಖಂಡಿತ ಸ್ಪಂದನೆ ಸಿಗುತ್ತೆ. ನೀವು ಅಲ್ಲಿ ಹೋಗಿ ನಿಮ್ದು ಏನಾದ್ರು ಅಹವಾಲುಗಳಿದ್ರೆ ಹೇಳ್ಬೋದು.